ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ತೊಗರಿಕಾಳು ಹಾಲು ಸಾಂಬಾರು ಹೇಗೆ ಮಾಡೋದು ಅಂದನ್ನು ಎಲ್ಲರಿಗೂ ಹೇಳ್ಕೊಡ್ತೀನಿ ನೋಡಿ. ಮೊದಲಿಗೆ ನೋಡಿ, 1/4 kg ತೊಗರಿಕಾಳು ಇದೆ. ಮೊದಲೇ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಅರ್ಧ ಬಟ್ಲು ತೆಂಗಿನ ತುರಿ, ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿಣ, ಸ್ವಲ್ಪ ಬೆಂದಿರೋ ಕಾಳು, ಸ್ವಲ್ಪ ಮೆಣಸು, ಸ್ವಲ್ಪ ಅಕ್ಕಿ, ಹಾಗೆ ನೋಡಿ 1/4 ಲೀಟ್ರಷ್ಟು ಹಾಲು ಬೇಕು. ಹಸಿ ಹಾಲೇ ಸಾಕು, 1/4 ಲೀಟ್ರಷ್ಟು ಹಾಲು. ನೋಡಿ, ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ತೊಗರಿಕಾಳು ಬೇಯಿಸಿದ್ದು ನೀರು. ಇದೇ ಬಟ್ಲಿಗೆ ನಾನು ನೋಡಿ ಈ ಕಾಳು ಹಾಕೋತಾ ಇದ್ದೀನಿ. ನೋಡಿ ಇದೇ ಬೇಯಿಸಿ ನಾನು ಒಲೆ ಮೇಲೆ ಇಡ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಕಟ್ಟು ಮತ್ತು ಕಾಳು ಚೆನ್ನಾಗಿ ಬೆಂದಿದೆ, ಕುದೀತಾ ಇದೆ. ನೋಡಿ, ಇವಾಗ ರುಬ್ಬಿದ ಮಿಶ್ರಣವನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಖಾರ ಚೆನ್ನಾಗಿ ಕುದ್ದಾದ್ಮೇಲೆ ನೀವು ಹಾಲು ಹಾಕಬೇಕು. ಮಧ್ಯೆ ಏನಾದರೂ ಹಾಕಿದ್ರೆ ಹಾಲು ಹಾಕಿ ಇದು ಮಾಡಿದ್ರೆ ಅದು ಒಡೆದೋಗ್ಬಿಡುತ್ತೆ. ನೋಡಿ, ಖಾರ ಹಾಕಿದ್ದೀನಿ, ಮತ್ತು ಸ್ವಲ್ಪ ನೀರೂ ಹಾಕಿದ್ದೀನಿ. ನೋಡಿ, ಈ ಚೆನ್ನಾಗಿ ಕುದ್ರೆ ಸಾಂಬಾರು ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ತುಂಬಾ ನೋಡಿ, ಇದು ರುಚಿಗೆ ತಕ್ಕಷ್ಟು ಉಪ್ಪು. ಹಾಯ್ ಫ್ರೆಂಡ್ಸ್, ನೋಡಿ ಸಾಂಬಾರು ಚೆನ್ನಾಗಿ ಕುದ್ದಿದೆ. ನೋಡಿ, ಈಗ ನಾನು ಅದಕ್ಕೆ ಹಾಲು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಹಾಲು ಮಿಕ್ಸ್ ಮಾಡ್ತೀನಿ. ನೋಡಿ, ಹಾಲು ಮಿಕ್ಸ್ ಮಾಡಿದ್ದೀನಿ. ಇವಾಗ ನೋಡಿ, ಎಲ್ಲ ಸ್ವಲ್ಪ ಇದು ಬರುತ್ತೆ. ನೋಡಿ, ನಿಮ್ಗೆ ಗಟ್ಟಿ ಇನ್ನೂ ಗಟ್ಟಿ ಬೇಕು ಅಂತಂದರೆ ಗಟ್ಟಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ. ನೋಡಿ, ಇದು ಹಾಲು ಹಾಕಾದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿ. ನೋಡಿ, ನೋಡಿ ಚೆನ್ನಾಗಿ ಕುದ್ದಿದೆ. ನೋಡಿ, ತೊಗರಿಕಾಳು ಹಾಲು ಸಾಂಬಾರು ಹೇಗಿದೆ ಅಂತ ನೋಡಿ. ನೋಡಿ ಫ್ರೆಂಡ್ಸ್, ಹಾಲು ಸಾಂಬಾರು ರೆಡಿಯಾಗಿದೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.